ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕರ್ಕಾಟಕ ರಾಶಿಗೆ ಗುರುವಿನ ಒಂದು ಪ್ರವೇಶ, ಉಚ್ಚ ಸ್ಥಾನ, ಜನ್ಮರಾಮ ವನವಾಸ ರಾಮ, ಜಾಗ್ರತೆ. ನಿಮ್ಮಿಂದ ಎಲ್ರಿಗೂ ಹಾಲಿನಂತ ವೃತ್ತಿ, ತೃಪ್ತಿ, ಸಂತೃಪ್ತಿ. ನೀವಂತರ ಗುರುಪೀಠಕ್ಕೆ ಏರ್ಬಿಡ್ತೀರಿ. ಹೌದು, ಗುರುವು ದೊರೆಯಾದವನಿಗೆ, ಗುರುವಾದವನಿಗೆ, ದೇವರಾದವನಿಗೆ, ಈ ಮೂವರಿಗೆ ಒಂದು ನಿಯಮ ಇದೆ. ನಂದು, ನಾನು, ನಮ್ಮದು ಅನ್ನೋದು ಬಿಟ್ಬಿಡ್ಬೇಕು. ನಾನು, ನಮ್ಮದು, ನಂದು ಇಲ್ಲ. ನಿಮಗೆ ಅಧಿಕಾರ ಇಲ್ಲ. ದೇವರಿಗಿಲ್ಲ. ಸರ್ವಾಂತರ್ಯಾಮಿ. ಅವನನ್ನು ಯಾರು ಬೇಕಾದ್ರೂ ಅಪ್ಕೋಬಹುದು, ಯಾರು ಬೇಕಾದ್ರೂ ಬರ್ಬೋದು. ಜಾತಿ, ಧರ್ಮ, ಅಧಿಕಾರ, ಕುಲ ಯಾವುದೂ ಇಲ್ಲ. ಮೊನ್ನೆ ನೋಡಿ, ಯಾರೋ ಪುಣ್ಯಾತ್ಮ ಪ್ರಾಣಿವಧೆ ನೋಡೋಕಾಗ್ತಿಲ್ಲ, ನನ್ನ ಧರ್ಮದಲ್ಲಿ ಅದು ಜಾಸ್ತಿ ಅಂತೇಳಿ ನಮ್ಮ ಧರ್ಮಕ್ಕೆ ಬಂದ್ಬಿಟ್ಟಿದ್ದಾನೆ. ನಮ್ಮ ಹಿಂದೂ ಧರ್ಮವನ್ನು ಅಪ್ಪಿಕೊಂಡಿದ್ದಾನೆ. ನಾವು ಯಾರು ಹಿಂದೂಗಳು ಇನ್ನೊಬ್ರಿಗೆ ಬಲವಂತ ಮಾಡಿದವರೇ. ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮವೇ ಶ್ರೇಷ್ಠ, ನಾವು ನಮ್ಮ ಪಾಡಿಗೆ ಇದ್ದೇವೆ. ಬೇರೆಯವರು ಹೇಳ್ಕೋತಾರೆ ಇರ್ಲಿ, ಅವ್ರ ಧರ್ಮವೇ ದೊಡ್ಡದಿರ್ಲಿ. ಇವತ್ತೇನೋ ಜಾತಿ ಗಣತಿ ಕೂಡ ತೆಗೆದಿದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ 24 to 26% ಅನ್ನತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಅದು ಅಂತಕ್ಕಂಥದ್ದು. ಸೊ ಬೇರೆಯವರೆಲ್ಲೋದ್ರು ಹಾಗಾದ್ರೆ ಮಿಕ್ಕಿದ್ದು ಒಂದು 74%. ಜಾತಿ ಹೆಸರಲ್ಲಿ ಹೊಡೆಯೋದು. ದೇವರಿಗೆ, ದೊರೆಗೆ, ಗುರುವಿಗೆ ಜಾತಿ ಮಾತಾಡೋ ಹಾಗಿಲ್ಲ, ಧರ್ಮ ಮಾತಾಡೋ ಹಾಗಿಲ್ಲ. ಪ್ರಜೆಗಳೇ ದೇವರು, ಪ್ರಜೆಗಳೇ ಧರ್ಮ. ಪ್ರತಿ ಪ್ರಜೆಯೂ ಅವನು ದೇವರು. ಅವನನ್ನ ಜಾತಿಯಿಂದ, ಕುಲದಿಂದ, ಧರ್ಮದಿಂದ ನೋಡ್ತಾನೆ ಅಂದ್ರೆ ಅವನು ದೊರೆಯೂ ಅಲ್ಲ, ದೇವರು ಅಲ್ಲ, ಗುರುವೂ ಅಲ್ಲ. ನಮ್ ಜಾತಿ ಅಂತ ಮಾತಾಡ್ತಾನೆ ಅಂದ್ರೆ ಅಂತ ಗುರುನ್ ಫಸ್ಟ್ ಪಕ್ಕಕ್ಕೆ ಇಡಿ ಮಕ್ಕಳು. ಬೇಜಾರು ಮಾಡ್ಕೋಬೇಡಿ. ಕೆಲವು ಆಲಯಗಳಲ್ಲೂ ಅಷ್ಟು ಈ ಜಾತಿಯವ್ರನ್ನ ಬಿಡಲ್ಲ. ಆ ದೇವಸ್ಥಾನಕ್ಕೆ ಹೋಗ್ಬೇಡಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಗುರು ಬದಲಾವಣೆ. ಆ ದೇವಸ್ಥಾನಕ್ಕೆ ಹೋಗ್ಬೇಡಿ. ಇಂಥವನ್ನ ಬಿಡೋದಿಲ್ಲ, ಬರಬಾರ್ದು, ನೀವು ಅಸ್ಪೃಶ್ಯರು ಅಂತೆಲ್ಲ ಈಗ ಮಾತು. ದೇವರಿಗೆ ಜಾತಿ ಇಲ್ಲ, ಗುರುವಿಗೆ ಜಾತಿ ಇಲ್ಲ, ದೊರೆಗೂ ಜಾತಿ ಇಲ್ಲ. ತನ್ನವನು ಮಾತ್ರ ಇಟ್ಕೋತಾನೆ, ತನ್ನ ಜಾತಿನ ಮಾತ್ರ ಇದು ಮಾಡ್ತಾನೆ, ತಂದಿಡ್ತಾನೆ ಅಂದ್ರೆ ಅವನು ದೊರೆಯೇ ಅಲ್ಲ. ಈಸ್ ನಾಟ್ ಕರ್ಸ್ಟ್, ಈಸ್ ಸರ್ವನಾಶಕ್ಕೆ ಅವನೇ. ಏನು ಅನ್ಕೊಂಡಿದಿರೋ, ಒಂದು ದೊರೆಯಾಗೋದು, ದೇವರಾಗೋದು, ಗುರು ಆಗೋದು ಅನ್ನತಕ್ಕಂಥದ್ದು ಸುಮ್ಮನೆ ಅಲ್ಲ. ನನ್ನ ಗುರುಗಳಿಗೆ ಒಂದು ಗುರುಪೀಠಕ್ಕೆ ಗುರುಗಳಿಲ್ಲ. ನೋಡಿ ಬನ್ನಿ ಅಂತ ಹೇಳಿದ್ರೆ ಇವ್ರು ಒಪ್ಕೊಂಡ್ರು. ಆದ್ರೆ ಕಂಡೀಷನ್ ಇಟ್ರು. ನಮ್ಮ ಜಾತಿನೇ ಅಭಿವೃದ್ಧಿ ಪಡಿಸ್ಬೇಕು, ನಮ್ಮ ಜಾತಿದ ಹಾಸ್ಟೆಲ್ಗಳೇ ಮಾಡಬೇಕು, ನಮ್ಮ ಜಾತಿಯವರಿಗೆ ಫೆಸಿಲಿಟಿ ಕೊಡಬೇಕು, ಬೆನಿಫಿಟ್ಸ್ ಕೊಡಬೇಕು, ರಿಸರ್ವೇಶನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟೆಲ್ಲ ನನ್ನನ್ನು ಸುತ್ತಿಸ್ಬೇಡಿ. ಎಲ್ಲರೂ ಸರ್ವಧರ್ಮ, ಸರ್ವ ಜಾತಿ, ಸರ್ವ ಕುಲ ಅನ್ನೋದಿದ್ರೆ ಮಾತ್ರವೇ ನಾನು ಆ ಪೀಠಕ್ಕೆ ಹತ್ತೋಳ್ತೇನೆ. ಇಲ್ಲ ಬರೀ ನಮ್ಮದವ್ರದೇ ತಪ್ಪು. ಮೊದಲನೇ ಕಂಡೀಷನ್ಗೆ ಕದಲ್ಬಿಟ್ರು ಅವ್ರು. ಇಲ್ಲ ಸರ್, ಬೇರೆಯವ್ರಿಗೆ ಏನೇನೋ ಇದ್ದಾರೆ, ನೀವು ನೋಡಿದ್ರೆ ಆ ರೀತಿ ನಾನು ಬರುವುದಿಲ್ಲ. ನೀವು ಬೇಕಾದ್ರೆ ಹೋಗಿ ಹೋರಾಟ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ನಾನು ಬೇಕಾದ್ರೆ ಬಂದು ಒಂದು ದೀಪ ಹಚ್ಬಿಟ್ಟು ಹೊರಟೋಗ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಕುಲಕ್ಕೆ ನನ್ನನ್ನು ಗುರು ಮಾಡಿದ್ದೀರಿ, ಆ ಒಂದು ಇದನ್ನ ನಾನು ಮರೆಯೋದಿಲ್ಲ. ಐ ವಿಲ್ ಕಮ್. ಆದರೆ ಅಂತ ಒಂದು ಸಂಘಟನೆ ಹೋಗೋದು, ದೊರೆ ಹತ್ರ ಹೋಗೋದು, ರಿಕ್ವೆಸ್ಟ್ ಮಾಡೋದು, ನಮ್ಮ ಜಾತಿಗೆ ಎಕ್ಸ್ಟ್ರಾ ರಿಸರ್ವೇಶನ್ ಕೊಡಿ, ಅದು ಕೊಡಿ, ಇದು ಕೊಡಿ, ಖಂಡಿತ ಮಾಡೋ ಹೋಗಿಲ್ಲ. ಗುರು ಆ ಥರ ಮಾಡೋ ಹಾಗೇ ಇಲ್ಲ, ನಾನು ಮಾಡೋದಿಲ್ಲ. ಗುರು ಸರ್ವಾಂತರ್ಯಾಮಿ, ಎಲ್ಲರನ್ನ ಅಪ್ಪಿಕೋಬೇಕು. ಎಲ್ಲರಿಗೂ ಪ್ರಸಾದ ಒಂದೇ, ಎಲ್ಲರಿಗೂ ವಿದ್ಯೆ ಒಂದೇ, ಎಲ್ಲರಿಗೂ ಆರೋಗ್ಯ ಒಂದೇ. ಹಾಗಾದ್ರೆ ಆಸ್ಪತ್ರೆಗಳಲ್ಲಿ ಹಾಕ್ಬೇಕು ಅಷ್ಟೇ, ಇಂಥ ಜಾತಿಯವ್ರಿಗೆ ಮಾತ್ರ. ಸ್ಕೂಲ್ಗಳಲ್ಲಿ ಹಾಕ್ಬೇಕು, ಇಂಥ ಜಾತಿಯವ್ರಿಗೆ ಮಾತ್ರ. ಏನ್ರಿ ಮಾತಾಡ್ತೀರಾ ಅನ್ನತಕ್ಕಂಥದ್ದು. ಇವತ್ತಿಗೂ 10-12 ವರ್ಷದಿಂದ ಅವ್ರನ್ನ ಒಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಗುರುಗಳು. ಇಲ್ಲಪ್ಪ, ತಪ್ಪಾಗುತ್ತೆ, ನಾನು ಈ ಸಿದ್ಧಾಂತದಲ್ಲಿ ಇದ್ದೇನೆ, ನಾನು ಹೀಗೆ ಇರ್ತೇನೆ, ನನ್ನ ಪಾಡಿಗೆ ಬಿಟ್ಬಿಡಿ ಅಂತ. ಅವರು ರಾಮರಂತೆ, ನಾನು ಹನುಮನಂತೆ ಅಷ್ಟೇ. ಯೋಚನೆ ಮಾಡಿ ನೋಡಿ, ಕರ್ಕಾಟಕ ಲಗ್ನ ನಿಮಗೆ ಅಂಥದೊಂದು ಭಾವ, ನಿಮ್ಮ ಒಳ್ಳೆತನವೇ ನಿಮ್ಮನ್ನ ಸುಡುತ್ತೆ. ಅದೊಂದು ಜಾಗ್ರತೆ.
ಅದೊಂದು ಜಾಗ್ರತೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಕಾರಕೋ ಕಾರಕ ಭಾವನಾಸ್ತಿ. ಜನ್ಮಗುರು ವನವಾಸ ಗುರು. 1, 4, 10ನೇ ಮನೆ ಗುರು ಸ್ವಲ್ಪ ಕಿಟ್ 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 ಸ್ವಲ್ಪ ಜಾಸ್ತಿ. ಆದರೆ ತಮಾಷೆ ಗೊತ್ತಾ, ಭಯ ಬಿಡಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ನಿಮಗೆ ಪೂರ್ವ ಜನ್ಮದ ಒಂದು ಪುಣ್ಯ ಬರುತ್ತೆ, ಅಧಿಕಾರ. ಅದರಲ್ಲಂತೂ ಜೂನ್ 18 ಮೇಲೆ ಗುರು ಪುಷ್ಯ ನಕ್ಷತ್ರಕ್ಕೆ ವೇಗವಾಗಿ ಓಡ್ತಾನೆ, ತುಂಬಾ ವೇಗವಾಗಿ ಓಡ್ತಾನೆ. ಅಷ್ಟು ವೇಗವಾಗಿ ಓಡೋ ಹಾಗೇ ಇಲ್ಲ. ದೆನ್ ಆ ಒಂದು ಆಶ್ಲೇಷ ನಕ್ಷತ್ರ ಸುರ್ರಂತ 60 ದಿನ ಆಗ್ತಿದ್ದಾಗೆ, ಆಗಸ್ಟ್ 18 ಆಗ್ತಿದ್ದಾಗೆ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶ. ಸಂಯೂ ಅಂತ ಸೆಪ್ಟೆಂಬರ್ ಅಕ್ಟೋಬರ್ ಅದೊಂದು 65-70 ದಿನ ಬೂಮ್. ಆ ಒಂದು ಆಶ್ಲೇಷದಿಂದ ಮಖಾ ನಕ್ಷತ್ರಕ್ಕೆ ಜಂಪು ನವೆಂಬರ್ 1ಕ್ಕೆ. ಇಷ್ಟು ವೇಗವಾಗಿ ಓಡೋದು. ಸೊ ನಿಮ್ಮನ್ನ ಚಂಚಲ ಮಾಡಿಸ್ತಕ್ಕಂಥದ್ದಾಗುತ್ತೆ. ಆದರೆ ಪೂರ್ವ ಪುಣ್ಯ ಸ್ಥಾನವನ್ನು ನೋಡುತ್ತಿರುವುದರಿಂದ ಕರ್ಕಾಟಕ ರಾಶಿಗೆ ತಗಾದೆಗಳು ದೂರ ಆಗುತ್ತೆ. ಮಕ್ಕಳ ಮದುವೆ, ಮಕ್ಕಳ ಸೆಟಲ್ಮೆಂಟು, ಹೆಸರು, ಕೀರ್ತಿ, ಪ್ರತಿಷ್ಠೆ. ಮಕ್ಕಳು ಎಲ್ಲೋ ಅನಾಥವಾಗಿ ನಿಂತ್ಬಿಟ್ಟಿದ್ದಾರೆ ಗುರುಗಳೇ, ನೋಡೋರಿಲ್ಲ, ಹಿಡಿಯೋರಿಲ್ಲ ಅನ್ನತಕ್ಕಂಥದ್ದು. ದಶಾಭುಕ್ತಿ ಏನಾದರೂ ಸರಿಯಾಗಿ ಇದ್ದರೆ, ಚಂದ್ರದಶೆಯೋ ಗುರುದಶೆಯೋ ಶನಿ ದಶೆಯೋ ನಿಮ್ಮ ಜಾತಕದಲ್ಲಿ ಕೆಡದೆ, ಕುಜದಶೆಯೋ ಸೂರ್ಯ ದಶೆಯೋ ಇದ್ದು ಬಿಟ್ಟರೆ ನಿಮ್ಮನ್ನು ತಡೆಯೋರಿಲ್ಲ. ನೆನ್ಪಿಟ್ಕೊಳ್ಳಿ. ದಿಸ್ 5 months ಇಸ್ ಅ ಬ್ಯೂಟಿಫುಲ್. ತುಂಬಾ ಏನಕ್ಕೆ ತಳಮಳ ಜನ್ಮಗುರು ವನವಾಸ ಗುರು ಅನ್ನತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಿ ನೋಡಿ, ಗುರು ನಕ್ಷತ್ರದಲ್ಲಿ ಎಷ್ಟು ದಿನ ಇರ್ತಾರೆ? ಬರೀ 16 ದಿನ. ಅದಾಗಿದ್ದೆ ಜಾರೋದು ಯಾವುದು? ಶನಿ ನಕ್ಷತ್ರ. ಶನಿ ಯಾವುದು? ಅಷ್ಟಮಾಧಿಪತಿ ಪ್ರಭಾವ. ಬುಧನಿಗೂ ನಿಮಗೂ ಆಗೋದಿಲ್ಲ. ಸೊ ಆಶ್ಲೇಷ ನಕ್ಷತ್ರ. ಅದಕ್ಕೆ ಕಟಕ ರಾಶಿಯಲ್ಲಿ ಗುರು ಇದ್ರೆ ದರ ಅಂತ. ರಾಮರಿಗೆ ಎಲ್ಲರೂ ಇದ್ರು, ಎಲ್ಲರಿಗೂ ರಾಮರಿದ್ದರು, ರಾಮರಿಗೆ ಯಾರೂ ಇರಲಿಲ್ಲ. ನೆನಪಿಟ್ಕೊಳ್ಳಿ. ನಿಮಗೆ ಕಟಕ ಲಗ್ನಕ್ಕೆ ಈ ಒಂದು ವರ್ಷ ಹಾಗೆ ನೆಕ್ಸ್ಟ್ ಜೂನ್ 25ರವರೆಗೂ ದಿಸ್ ಮ್ಯಾಜಿಕಲ್ ಮೂಮೆಂಟ್ಸ್ ವಿಲ್ ಚೇಂಜಸ್. ನೀವೆಲ್ರಿಗೂ ಇರ್ತೀರಿ. ನೀವಿದ್ದ ಕಡೆ ಮಳೆ, ನೀವಿದ್ದ ಕಡೆ ಆನಂದ, ಗೌರವ, ಹೆಸರು, ಕೀರ್ತಿ, ಮಕ್ಕಳ ಮದುವೆ, ಮೊಮ್ಮಕ್ಕಳನ್ನು ನೋಡುವಿರಿ. ಗೌರವ ಹುಡುಕಿ ಬರುತ್ತೆ, ಹೆಸರು ಹುಡುಕಿ ಬರುತ್ತೆ. ಬಟ್ ಏನೋ ಕೊರಗ್ತಿರ್ತೀರಿ. ಲೈಕ್ ಎ ಡಯಾಬಿಟಿಕ್ ಪೇಷಂಟ್ ತರ. ಇದೊಂಥರ DCM ತರ. DCM ಅಂತಾರೆ. DCM ಅನ್ನೋದು ನಮ್ಮ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ. ಇವ್ರು ಹಾಕೊಂಡಿರೋ ಹೆಸರುಗಳು ಅಷ್ಟೇ. ಅದು ನಿಜವಾದ ದೊರೆ ಮುಖ್ಯಮಂತ್ರಿಯೇ ಅಷ್ಟೇ. ಗವರ್ನರ್ ಕೂಡ ಅಲ್ಲ. ಗವರ್ನರು ಅದರಲ್ಲಿ ಇನ್ವಾಲ್ವ್ ಆಗೋ ಆಗಿಲ್ಲ. ಸ್ಪೀಕರ್ ತರ, ಗವರ್ನರ್ ತರ ಎಲ್ಲ ನೋಡ್ಕೊಂಡು ನೀವು ಒಂಥರ ನಿಮ್ಮಿಂದ ಎಲ್ಲರೂ ಸ್ಪೀಕರ್ ಅವರು ಕೆಲವೊಂದು ರೆಸಲ್ಯೂಷನ್ಸ್ಗೆ ನಿಂತ್ಕೋತಾರೆ, ಗವರ್ನರ್ ಅಷ್ಟೇ. ಬಟ್ ಆಡಳಿತಾತ್ಮಕವಾಗಿ ನಿಮಗೆ ಏನೂ ಇರೋದಿಲ್ಲ ಅನ್ನತಕ್ಕಂಥದ್ದು. ಸೊ ಆ ರೀತಿಯ ಪ್ರಭಾವ ಕರ್ಕಾಟಕ ಲಗ್ನದವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಪದವಿ, ಸ್ಪೀಕರ್ ಮಟ್ಟದ ಗುರು ಅಲ್ಲಿ ಬಂದು ನಿಂತಿದೆ. ಅದರಲ್ಲಿ ಗುರು ಶನಿ ಸಾರ ಆಗ್ಬಿಡ್ತು ಅಂದ್ರೆ ಸೂಪರ್. ಹೆಸರು, ಕೀರ್ತಿ, ಪ್ರತಿಷ್ಠೆ 7ನೇ ಮನೆ ನೋಡುತ್ತೆ ಮಕ್ಕಳೇ. ಬಾಧಕದ ಸ್ಥಾನವನ್ನ ನೋಡತಕ್ಕಂಥದ್ದು. ಮದುವೆಗಳು, ಮುಂಜಿಗಳು, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಈ ತರದ್ದೆಲ್ಲ ನಡೆಯತಕ್ಕಂಥ ಅದ್ಭುತವಾದಂಥ ಸಂಕಲ್ಪ. ಆಮೇಲೆ ನೋಡಿ, ಅದೃಷ್ಟದ ಮನೆ, ತನ್ನ ಮನೆಯಾದಂಥ ಅದೃಷ್ಟ. ಕಟಕ ಲಗ್ನದವರೆಗೆ ಅದಕ್ಕೆ ಅದೃಷ್ಟ ಅನ್ನೋದು. ಹೌದು, ಷಷ್ಠಾಧಿಪತಿ ಗುರು ನಿಮಗೆ. ಅದಕ್ಕೆ ನಿಮಗೆ ಗುರು ಬಾಧಕ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕುಟುಂಬ. ಕರ್ಕಾಟಕ ರಾಶಿಯವರೆಗೆ ಅದು ನೋವು. ನಿಮ್ಮಷ್ಟು ಮಕ್ಕಳನ್ನು ಪ್ರೀತಿಸೋರು ಯಾರು ಇಲ್ಲ. ಆದ್ರೆ ನಿಮಗೆ ಮಕ್ಕಳ ಜೊತೆಲಿ ಇರಕ್ ಬಿಡಲ್ಲ. ದಳಪತಿ ವಿಜಯ್ ನೋಡಿ, ಅಲ್ಲಿ ಹೆಂಡತಿ, ಮಕ್ಕಳು. ಅಲ್ಲಿ ನೋಡಿ ಒಂದು ಅಪವಾದ. ಮೊನ್ನೆ ಕೂಡ ಯಾವುದೋ ಒಂದು ಸೂತಕದ ಮನೆಗೆ ಎಲ್ಲಿ ಹೇಗಿರಬೇಕು ಪರಿಭಾವ ಗಮನಿಸ್ತಾರೆ ಅನ್ನತಕ್ಕಂಥದ್ದು. ಅಲ್ಲಿಗೂ ಒಂದು ರೀತಿನಲ್ಲಿ ಹೋಗಿದ್ದಾನೆ. ಯಾರ್ಯಾರು ನೋಡ್ತಿದ್ದಾರೆ, ಏನ್ ಮಾತಾಡ್ತಿದ್ದಾರೆ. ಮತ್ತೆ ಒಂದು ಯಾವುದೋ ಒಂದು ಊರಿನಲ್ಲಿ ಒಂದು ಬೇರೆ ಏನೋ ಒಂದು ಫಂಕ್ಷನ್. ತಿರ್ಗಾ ಅದೇ ಬಂದು ಏನೋ ಒಂದು ಗಾನ ಹೊಡಿತಾನೆ, ಫಿಲಮ್ ಡೈಲಾಗು. 6 ವಾರ ಕೂಡ ಆಗ್ಲಿಲ್ಲ ನನ್ನ ಮೇಲೆ ಕಪ್ಪು ಚುಕ್ಕೆ ಹುಡುಕ್ತಿರೋ. ಹೌದು ಸ್ವಾಮಿ, ನೀವು ಬಂದು ಮತ್ತೆ ಇನ್ನೇನು ಕೂತ್ಕೊಂಡ್ರಿ ಆ ಸ್ಥಾನಕ್ಕೆ. ಹುಡುಕೋದೆ ಆ ಸ್ಥಾನ ತಪ್ಪು, ಹುಡುಕುವುದೇ. ಎದ್ರೆ ಆಗಿದೆ ಅಲ್ವಾ ಅಲ್ಲೊಂದು ಹೆಣ್ಮಗುಗೆ. ಕೇಳಬಾರ್ದಾಗಾದ್ರೆ ಮತ್ತಿನ್ನೇನಕ್ಕೆ ಸೀಟಲ್ಲಿ ಕೂತ್ಕೊಂಡಿದ್ರು. ಬಿಸಾಕಿ ನೀವು. ಇದನ್ನೇ ಜನ ಹೇಳ್ತಿರೋದು, ನಾವು ಹೇಳಲ್ಲ. ಇದೆಲ್ಲ ತಗೋಬೇಕು. ದೊಡ್ಡ ಸ್ಥಾನ, ದೊಡ್ಡ ಅವಮಾನ. ಯು ಶುಡ್ ಬಿ ರೆಡಿ.
ಇನ್ನೂ ಹಳೆ ಒಂದು ಎಲೆಕ್ಷನ್ ಡೈಲಾಗ್ಗಳನ್ನ ಹೊಡಿತಾ ಕೂತ್ಕೊಂಡ್ರೆ ಜನ ಒಪ್ಪಲ್ಲ. ಈಗಲೂ ಆ ಪಕ್ಷದವರೇ, ನನಗೂ ಅವರಿಗೆ ಪೋಟಿ, ನಮಗೂ ಅವರಿಗೆ ಪೋಟಿ, ಇದು ಗೊತ್ತಾ ಅದು ಗೊತ್ತಾ, ಅವೆಲ್ಲ ಬೇಡ, ಕೆಲಸ ಮಾಡಿ ಅಂತ ಹೇಳ್ತಾರೆ ಜನ. ಈ ಕರ್ಕಾಟಕ ರಾಶಿಗೆ ಆ ಒಂದು ಗುರು ಭಾಗ್ಯಾಧಿಪತಿ ನಿಮ್ಮ ಮನೆಯಲ್ಲೇ ಬಂದಿದ್ದಾನೆ. ಸೊ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ದಟ್ ಇಸ್ ದ ರೀಸನ್ ಈಸ್ ಬಿಕಮ್. ದಶಾಭುಕ್ತಿಗಳು ಫೇವರೇಬಲ್ ಇರಬೇಕು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ದಶಾಭುಕ್ತಿಗಳು ನೋಡಿ, ಆತನಿಗೆ 11ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ, 11ನೇ ಮನೆಯಲ್ಲಿರೋ ಶುಕ್ರ, ಆ ಶುಕ್ರ ದಶೆಯೇ ನಡೆಯುತ್ತಿದೆ. ದಟ್ ಈಸ್ ದಿ ಬ್ಯೂಟಿ, ದಟ್ ಈಸ್ ದಿ ಬ್ಯೂಟಿ. ಆ ರಾಹು ಉಚ್ಚಂಗತ, ಶುಕ್ರ ದಶೆಯಲ್ಲಿ ರಾಹು ಭುಕ್ತಿ, ತಡೆಯೋರು ಯಾರು? ರಾಹು ದಿಯಾ ತೋ ದೇಹ चांद पाड़ कर देता है, ಭಂಡಾರ್ ಲೇಕೆ ಹಾಕಿ ದೇತಾ ಅಂತ ಹೇಳ್ತೇವೆ. ಯಾರು ನೆನೆಸೋದು ಆಸುದಳ. ಸೊ ಅಂಥದ್ದೊಂದು ದಶಾಭುಕ್ತಿಗಳು ಏನಾದರೂ ಫೇವರಬಲ್ ಇತ್ತು ಅಂದ್ರೆ ನೀವು ದೊರೆಯಾಗುವುದು ನಿಶ್ಚಿತ, ಪದವಿ ಏರುವುದು ನಿಶ್ಚಿತ. ಹೌದು. ಆದರೆ ಕಟಕ ರಾಶಿಯವರು ಅದೇ ಹೇಳದ್ನಲ್ಲ, ಅಲ್ಲೆಲ್ಲೋ ಸಿಗಬೇಕಾಗಿರುವ ವಿಚಾರದಲ್ಲಿ ನೀವು ಜೊತೆಲಿದ್ದವ್ರಿಗೆಲ್ಲ ಸಿಹಿ, ಬೇರೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ, ನಿಮ್ಮನ್ನೆಲ್ಲೋ ತಳ್ಳಿಬಿಟ್ರು. ಅಲ್ಲಿ ನೋಡಿ, ಕಟಕ ರಾಶಿಯ ಅಣ್ಣಾಮಲೈ ಕಟಕ ರಾಶಿಯೇ, ಅದಕ್ಕೆ ಪಕ್ಷ ಸಿದ್ಧಾಂತ, ರಾಜೀನಾಮೆ, ಎಲ್ಲೋ ಹೋಗ್ಲಿಲ್ಲ ಆ ಮನುಷ್ಯ. ಶನಿ ಕುಜ ಬೇರೆ, ಚಂದ್ರನಿಗೆ 4ನೇ ಮನೇಲಿ ಕುಜ, ಶನಿ 10ನೇ ಮನೆ, ಸ್ವಂತ ಮನೆಯನ್ನು ನೋಡ್ತಿದೆ. ಸೇಮ್ ಮೇಷರಾಶಿ, ಮಿಲಿಟರಿ ಪೀಪಲ್, ಪೊಲೀಸ್ ಪೀಪಲ್, ಡಿಫೆನ್ಸ್ ಪೀಪಲ್, ಅದನ್ನೆಲ್ಲ ಇಲ್ಲಿ ಪಬ್ಲಿಕ್ ಹತ್ರ ಅಷ್ಟು ಹೊರಟು ನಿಂತ್ಕೊಳ್ಳೋದು ಗತ್ತು ಆಗೋಲ್ಲ. ಎಲ್ಲಿ ತಗ್ಗಬೇಕು ಅಲ್ಲಿ ತಗ್ಗಬೇಕು, ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲಬೇಕು, ಅವ್ರಿಗೆ ಆಗೋಲ್ಲ. ನೋಡಿ, ಅದು ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅಣ್ಣಾ DMK ಜೊತೆ ಹೋಗೋದೇ ಅವ್ರಿಗೆ ಇಷ್ಟ ಇರಲಿಲ್ಲ. ಎಷ್ಟು ವಿರೋಧ ಮಾಡಿದ್ರು ಕೂಡ ಜಾಯಿನ್ ಆಗ್ಬಿಟ್ರು, ಅಲ್ಲೊಂದು ಹೊಡೆದಾಕ್ಬಿಟ್ರು. ಅಣ್ಣಾ DMK ಮೊದಲ ಕಂಡೀಷನ್ನೇ ಅಣ್ಣಾಮಲೈಯವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು ಅಂತಲೇ ತೆಗೆದು ಬಿಟ್ರು. ಬೇರೆ ಬೇರೆ ನಡೆದು ಬಿಡ್ತದೆ, ಆಗ್ಲಿಲ್ಲ ಅವ್ರಿಗೆ. ಅಲ್ಲಿ ನೋಡಿ, ಸಹಿಸ್ಕೊಳ್ಳೋಕ್ಕೆ ಚಂದ್ರ, ಆ ಗುರು ಬರ್ತಿದ್ದ ಹಾಗೆಯೇ, ನೀವು ಬೇಡ, ನಿಮ್ಮ ಪಕ್ಷ ಸಿದ್ಧಾಂತಗಳು ಏನೋ ಮಾಡ್ಕೋ ಹೋಗ್ರಪ್ಪ, ನಂದೇ ಏನೋ ಒಂದು ಮಾಡ್ಕೋತೇನೆ, ಬರ್ಲಿ, ಕಟ್ತಾನೆ ಆ ಮನುಷ್ಯ. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಸೇನಾಪತಿಯೇ. ಸೊ ಕಟಕ ಲಗ್ನದಲ್ಲಿ ಏನಾದ್ರೂ ನೀವು ಹುಟ್ಟಿದ್ದರೆ ದಂಡಾಧಿಕಾರಿ ಆಗ್ತೀರಿ, ಮಂತ್ರಾಧಿಕಾರಿ ಆಗ್ತೀರಿ. ಮಂತ್ರ ಒಲಿಯುತ್ತೆ, ದೈವ ಒಲಿಯುತ್ತೆ, ಗುರು ಒಲಿಯುತ್ತೆ, ಜ್ಞಾನ ಒಲಿಯುತ್ತೆ. ಸೂಪರ್, ಫ್ಯಾಂಟಾಸ್ಟಿಕ್. ಅಲ್ಲಿ ನೋಡಿ, ವಿಪರೀತ ರಾಜಯೋಗದಲ್ಲಿ 3ನೇ ಮನೆ ಬುಧ 12ನೇ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ, ಸ್ವಂತ ಮನೆಯಲ್ಲಿ. ಶುಕ್ರ ವೈಭೋಗಕಾರಕ, ಲಕ್ಷ್ಮೀಕಾರಕ. ಅದನ್ನ ಹೇಳ್ತೇವೆ, ನಿಧಿ ಅನ್ನೋದೇ ಮುಚ್ಚಿಟ್ಟಿರೋದು, ನಿಧಿ ತೆಗೆದಿಟ್ಟಿರೋಲ್ಲ, ಮುಚ್ಚಿದೆ. ಸೊ ಅಲ್ಲೊಂದು ವಿಪರೀತ ನಿಧಿಯ ಒಂದು ಸೌಭಾಗ್ಯ ಒಂದು ಮುಚ್ಚಿಟ್ಟಿದೆ. ನೀವು ಪರಿಶ್ರಮ ಪಟ್ಟರೆ ಅಗಣಿತ ಸಂಪತ್ತಿನ ಒಡೆಯರು, ಲಾಟ್ರಿ ಹೊಡೆದಾಗೆ. ಯಾರೋ ಇದು ಅಂತ ನನಗೆ ಈಗಲೂ ನೆನಪಿದೆ. ಒಂದು ಬುಧ ಶುಕ್ರ ಸಂಗಮ, ವಿಶೇಷವಾಗಿ ಒಬ್ರು ಬಟ್ಟೆ, ಅಲಂಕಾರ, ವಸ್ತ್ರ, ಇಂಥ ಒಂದು ವ್ಯಾಪಾರಿ. ನಾನು ಅವ್ರಿಗೆ ಹೇಳಿದೆ, ಅವತ್ತವರಿಗೆ ಒಂದು 5,000 ರೂಪಾಯಿ ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ. ಈಸ್ ಬಿಕಮ್ 5,000 crore ಲೇಟರ್. ನಾನು ಅವ್ರಿಗೆ ಆದಾಗಲೇ ಹೇಳಿದೆ, 5,000 ಇದ್ದಾಗಲೂ ಹೇಳಿದೆ ಈ ಥರದ್ದೇ ಆಗುತ್ತೆ ಅಂತ. 5,000 ಕೋಟಿ ಆದ ಮೇಲೂ ಹೇಳಿದ್ದೆ, ಅಯ್ಯ ನೀವು ಬಂಗಾರ, ಬೆಳ್ಳಿ ಇದನ್ನ ಬೆಳೆಸ್ಕೊಂಡೋಗಿ ದೊಡ್ಡದಾಗಿ ಕಾರಕೋಕಾರಕ ಭಾವನಾಸ್ತಿಯಾಗಿ, ಗುರು ನಿಮಗೆ ಕಾವೇರಿ ಪುಷ್ಕರದಲ್ಲಿರೋದ್ರಿಂದ ಮುಳುಗೋಗ್ಬಿಡ್ತೀರಿ, ನೋಡಬಾರದ್ದು ನೋಡ್ತೀರಿ ಅಂದ್ರೆ ಅದು ಆಗಿ ಹೋಯಿತು. ಇವತ್ತಿಗೂ ಸಂಕಟವೇ. ಎಲ್ಲಿಗೂ ತೆಗೆದುಕೊಂಡು ಹೋಗ್ಬೇಕಾಗಿದ್ದು ಇವತ್ತೊಂದು ಆಸ್ತಿ ಪಾಸ್ತಿ ಇರ್ಬೋದು, ವ್ಯವಹಾರಗಳು ಪೂರ್ತಿ ಹೋಗ್ಬಿಟ್ಟಿದೆ. ಬಾಡಿಗೆಗಳು ಅದು ಇದು ಒಂಚೂರು ಬರ್ತಿರ್ಬೋದು, 1 ಕೋಟಿ 2 ಕೋಟಿ, ಇಲ್ಲ 10 ಕೋಟಿ ಬರ್ತಿರ್ಬೋದು. ಇಟ್ಸ್ ಗಾನ್ ಎಂಪೈರ್. ಇಲ್ಲ ಅಂದಿದ್ರೆ ಆವತ್ತಿನ ಕಾಲಕ್ಕೆ 2001, 2002 he was 1,000 crore rupees man. ಇವತ್ತಿಗೆ ಲೆಕ್ಕ ಹಾಕೊಳ್ಳಿ ಯಾವ ವ್ಯಾಲ್ಯೂ. 5 ಪಟ್ಟು ಹಾಕೊಂಡ್ರು 5,000 ಕೋಟಿ. ಬಿಡೋಲ್ಲ, ಕರ್ಮ ಬಿಡುವುದಿಲ್ಲ, ಹೇಳಿದ್ರು ಕೇಳೋದಿಲ್ಲ. ಅಷ್ಟೇ, ಭಗವಂತ ನಿಮಗೇನು ಸಿಗಬೇಕು ಅಷ್ಟೇ, ಅದಕ್ಕೆ ಮೀರಿ ಸಿಗೋಲ್ಲ, ಅದಕ್ಕೆ ಕಡಿಮೆನೂ ಸಿಗೋದಿಲ್ಲ. ಸೊ ಕರ್ಕಾಟಕ ಲಗ್ನದವರು ದಶಾಭುಕ್ತಿಗಳು ಸರಿಯಾಗಿ ಯಾರಾದ್ರೂ ಗುರುಗಳ ಹತ್ರ ವಿಚಾರಿಸಿ, ಇಂಥದ್ದೊಂದು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಧರ್ಮಾಂಗ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ದಂಡಾಧಿಕಾರಿ, ಸಮಥಿಂಗ್ ಬಿಸ್ನೆಸ್ಸು, ಪಾಲಿಟಿಕ್ಸು, ಗವರ್ಮೆಂಟ್ ಪ್ರಾಜೆಕ್ಟ್ಸು,
ನಿಮ್ ಟೈಮ್ ಇಸ್ ಈ ಒಂದು 60 ವರ್ಷದ ನಂತರ, 12 ವರ್ಷದ ನಂತರ ಇಟ್ ಈಸ್ ನಾಕಿಂಗ್. ಬ್ಯೂಟಿಫುಲ್, ನೆನಪಿಟ್ಟುಕೊಳ್ಳಿ, ಬ್ಯೂಟಿಫುಲ್. ಹೌದು, ಕೇತು ನಕ್ಷತ್ರಕ್ಕೆ ಹೋಗುತ್ತೆ ನವೆಂಬರ್ 1ಕ್ಕೆ. ಆಮೇಲೆ ಡಿಸೆಂಬರ್ 18ರ ಸುಮಾರಿಗೆ ಗುರು ವಕ್ರ ಆಗುತ್ತೆ. ಅಲ್ಲೊಂದಿದೆ, ಗೋದಾವರಿ ಪುಷ್ಕರ ಬರುತ್ತೆ. ರಾಮನ ವನವಾಸ ಬಂದಂತ ಒಂದು ಗೋದಾವರಿ ಪುಷ್ಕರ, ರೈಟ್. ಆ ಗೌತಮಿ ಮಹರ್ಷಿಗಳು ಅದೆಲ್ಲ ಹೇಳ್ತಾನೆ, ಏನ್ ಮಾಡ್ಕೋಬೇಕು ಅಂತ. ಬಟ್ ದಿಸ್ 150 days ಇಸ್ ಯುವರ್ ಕ್ವಾಲಿಟಿ ಟೈಮ್. ಖಂಡಿತ ಹೇಳ್ತಾನೆ. ಬಟ್ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಮೆಂಟಲ್ ಇಶ್ಯೂಸ್ ಆಗುತ್ತೆ, ಮೋಸಗಳಾಗುತ್ತೆ. 0 ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬಟ್ ಯು ವಿಲ್ ಬಿ ಬೆನಿಫಿಟೆಡ್. ಇಟ್ ಇಸ್ ಲೈಕ್ UPSC ಎಕ್ಸಾಮ್ ಬರ್ದಾಗೆ. ಎದ್ದರೆ, ಕೂತರೆ, ನಿಂತರೆ ತ್ಯಾಗಕ್ಕೆ ಸಿದ್ಧರಾಗಬೇಕು. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ, ತುಂಬಾ ಜನ ನಾನು ನೋಡ್ತಿರ್ತೇನೆ. ಏನೋ UPSC ತಯಾರಿ, ಫಂಕ್ಷನ್ಗೆ ಯಾಕೋ ಬಂದೆ, ಇದರಿಂದ ಏನೋ ಪ್ರಯೋಜನ, ಏನೋ ಸಿಗುತ್ತೆ, ಉತ್ತರ ಇಲ್ಲ. ಯಾವುದೋ ಪಾರ್ಟಿಗೆ ಹೋಗೋದು, ಜಾಲಿಗೆ ಹೋಗೋದು, ಸುತ್ತಾಡಕ್ಕೆ ಹೋಗೋದು, ಫ್ರೆಂಡ್ಸ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು. ತಯಾರಿ ನಡೆಸೋನು ಇದರಿಂದ ಏನ್ ಪ್ರಯೋಜನ ಅಂತ ಯೋಚನೆ ಮಾಡದ್ನ. ಆ ಸಮಯವನ್ನ ಸದುಪಯೋಗ ಮಾಡಿಕೊಂಡಿದ್ದಾರೆ, ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರೆ. ಸೊ ಕಟಕ ಲಗ್ನದವರಿಗೆ ಬ್ಯೂಟಿಫುಲ್ ಟೈಮ್. ನಿಮ್ ಜೊತೆಲಿರೋರಿಗೆ, ನಿಮ್ ಹತ್ತಿರದವರಿಗೆ, ನಿಮ್ ಸ್ನೇಹಿತರಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ, ತಂದೆಗೆ, ತಂದೆಯ ಆಸ್ತಿ, ತಂದೆಯಿಂದ ಬರಬೇಕಾದಂತ ಒಂದು ಭೂಮಿ, ಮನೆ, ಒಂದು ಪ್ರೀತಿಯ ವಿಚಾರ. ಕೆಲವರಿಗೆ ಕಟಕ ಲಗ್ನದವರಿಗೆ ಒಂದು ಗೆಳೆತನ ಆಗುತ್ತೆ. ಅದ್ ಮರೆಯಾಗೇ ಇಟ್ಕೊಳ್ಳಿ. ನೋಡಿ, ಆ ಹುಚ್ಚ ನಾನು ಹೇಳದ್ನಲ್ಲ, ಸೂತಕದ ಮನೆಗೂ ಕೂಡ ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು, ಎಲ್ಲಿರ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ. ಅಗೇನ್ ಅಂಡ್ ಅಗೇನ್ ಮುಟ್ಟಾಳ, ಪುಷ್ಯ ನಕ್ಷತ್ರ, ಚಂದ್ರ ಕುಜ, ಶನಿ ಕುಜ ಸೇರಿದಾಗ ಎಲ್ಲಿ ಕೇಳ್ತಾರೆ? ದೊರೆ ಅಂದ ಮೇಲೆ ತಂದು ಅಂತ ಹತ್ರ ಇಟ್ಕೋಬಾರ್ದು. ಗುರು ಅಂದ ಮೇಲೆ ತನ್ನವ್ರಿಗೆ ಒಬ್ಬರಿಗೂ ಅಟ್ಯಾಚ್ ಇಲ್ಲ ನಾವು. ನಾನಂತೂ ಇಲ್ಲವೇ ಇಲ್ಲ, ನನ್ನ ಗುರುಗಳು ಹೇಳ್ಕೊಟ್ಟ ಮೇಲೆ ಇಲ್ಲ. ದೂರವೇ, ಅದೆಷ್ಟೇ ಹತ್ತಿರ ಆದರೂ, ಎಷ್ಟೇ ಅನುಬಂಧವಿದ್ದರೂ, ಎಷ್ಟೇ ವಿಶ್ವಾಸವಿದ್ದರೂ, ಎಷ್ಟೇ ದ್ವೇಷವಿದ್ದರೂ ನಮ್ಮದಲ್ಲ. ಇದನ್ನ ಹೇಳ್ಕೊಟ್ಟಿದ್ದಾರೆ ಗುರುಗಳು. ಅವನ ಹಾಗೆ ಬಿಡ. ನಾಯಿ ಬುದ್ಧಿ ನಾಯಿಯೇ, ಸಿಂಹದ ಬುದ್ಧಿ ಸಿಂಹವೇ. ಗುರು ಸಿಂಹವೇ, ಗುರು ಸಿಂಹವೇ. ಸುಮ್ಮನೆ ಗಂಡು ಮಾತಂಗ ಅದು, ಅವೆಲ್ಲ ತಲೆ ಕೆಡ್ಸ್ಕೋಬೇಡ. ಸೊ ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗಿ ಅದ್ಭುತ ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. 2ನೇ ಮನೇಲಿ ಕೇತು ಇದೆಯಲ್ಲ, ಅಲ್ಲೊಂದು ಕುಟುಂಬ ಮೋಸ ಆಗೋದು, ಹತ್ತಿರದವರು ಮೋಸ ಮಾಡೋದು, ನಿಮ್ಮ ದುರ್ಬಳಕೆ ಮಾಡೋದು, ನಿಮ್ಮ ಒಳ್ಳೆತನವನ್ನ ಮಕ್ಕಳು, ಮನೆಯವರು, ಕುಟುಂಬದವರು, ಹಿರಿಯರು, ಆತ್ಮೀಯರು, ಒಳ ಹುಟ್ಟಿದವರು, ಈ ತರ ಭೂಮಿ ಪಡಿತೀರಿ, ಮನೆ ಪಡಿತೀರಿ, ವಾಹನ ಪಡಿತೀರಿ, ಅಂದ ಪಡಿತೀರಿ, ಗೆಳೆತನ ಪಡಿತೀರಿ, ವಿಶ್ವಾಸ ಪಡಿತೀರಿ. ಮದುವೆಯಾಗದವರಿಗೆ ಮದುವೆ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಕುಟುಂಬವಿಲ್ಲದವರಿಗೆ ಕುಟುಂಬ, ಅದೃಷ್ಟವಿಲ್ಲದವರಿಗೆ ಅದೃಷ್ಟ, ಪೊಸಿಷನ್ ಇಲ್ಲದವರಿಗೆ ಪೊಸಿಷನ್. ಬಟ್ ದಶಾಭುಕ್ತಿ, ಕಟಕ ಲಗ್ನ, ಬ್ಯೂಟಿಫುಲ್. ಅದರಲ್ಲೂ ಜೂನ್ 18ರ ಮೇಲೆ ಇನ್ನಷ್ಟು ಒಂದು ಆನಂದವನ್ನ ನೋಡ್ತೀರಿ. ಆ ಗುರುವೇ ಭಾಗ್ಯಸ್ಥಾನಾಧಿಪತಿ. ಭಾಗ್ಯಂ ವೆಲ್ ಆಸ್ಪೆಕ್ಟ್ ದಿ ಭಾಗ್ಯಂ. ಅಲ್ಲಿರೋ ಶನಿಯನ್ನ ನೋಡ್ತಾನೆ. ಶನಿ ಬುಧನ್ ಸರ, ಬುಧ ಮಲಗಿದಾನೆ. ಸೂಪರ್, ಫ್ಯಾಂಟಾಸ್ಟಿಕ್. ಏನು ಯೋಚನೆ ಮಾಡಿ ಅದನ್ನ ನೋಡ್ತಿದ್ದಾಗೆ ನೋಡಿ, ಇನ್ನೊಂದು 10-15 ದಿನದಲ್ಲೇ ಆ ಒಂದು ಶನಿ 18 ಅಂತ ಅನ್ಕೋತೇನೆ, ಇಲ್ಲ 30 ಅಂತ ಅನ್ಕೋತೇನೆ, ವಕ್ರ ಆಗ್ತಾನೆ. ಸೊ ನಿಮ್ಮ ಶತ್ರು ಸ್ವಲ್ಪ ವಕ್ರ ಆಗ್ತಕ್ಕಂಥದ್ದಾಗುತ್ತೆ. ಹಿಡ್ಕೊಂಡಿರೋ ಪೀಡೆ ಕಡಿಮೆ ಆಗುತ್ತೆ. ನೀವು ಇನ್ನೊಂದು ಮಗು ಪಡಿತೀರಿ, ಇನ್ನೊಂದು ಅಧಿಕಾರ ಪಡಿತೀರಿ, ಸಾಲ ತೀರಿಸ್ಕೋತೀರಿ, ಸ್ವಲ್ಪ ಬಂಗಾರ ತಗೋತೀರಿ, ಒಳ್ಳೆ ಬಟ್ಟೆ ಹಾಕ್ತೀರಿ, ಒಳ್ಳೆ ಊಟ ತಿಂತೀರಿ, ಟ್ರಿಪ್ಸ್ ಹೋಗಿ ಬರ್ತೀರಿ, ಒಂದು ಒಳ್ಳೆ ಗಾಡಿ ತಗೋತೀರಿ. ಏನು ಭಯ ಬಿಡಿ. ಸುಮ್ಮನೆ ಆ ಷಷ್ಠಾಧಿಪತಿ ಗುರು ಇರೋದ್ರಿಂದ ಸ್ವಲ್ಪ ಸಾಲಗಳಿದೆ, ಜವಾಬ್ದಾರಿಗಳಿದೆ, ಕಮಿಟ್ಮೆಂಟ್ಗಳಿದೆ. ಸುಂದರಕಾಂಡ ಪಾರಾಯಣ, ಹನುಮೋಪಾಸನ ಆಯ್ತು ಅಂತ ಹೇಳೋದಂದ್ರೆ ಒಂದು ಶಿವ ದಿಗ್ಬಂಧ ಅಂತ ಹೇಳ್ತೇವೆ. ತಗೋಬಂದು ಮನೆಯಲ್ಲಿ ಒಂದು 11 kg ಅಕ್ಕಿಯಲ್ಲಿ ಅದನ್ನಿಟ್ಟು ಸ್ವಲ್ಪ ಅಕ್ಷತೆ, ಒಂದು ಸ್ವಲ್ಪ ತುಪ್ಪ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ ಇಟ್ಟು ಪ್ರದೋಷದ ದಿನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಅದನ್ನ ಸ್ವಲ್ಪ ತುಪ್ಪ, ಎಳ್ಳು, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಒಳ್ಳೆ ಒಂದು ಸಿಹಿ ಬೆಲ್ಲದನ್ನವನ್ನ ಮಾಡಿಬಿಟ್ಟು ಫಲತಾಂಬೂಲ ಸಮೇತ ಒಂದು 3 ಬ್ಯಾಗಲ್ಲಿ ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಆಯ್ತು ಅಂದ್ರೆ ಒಂದೊಂದು ಶಲ್ಯ, ಈ ಥರದ್ದಿಟ್ಟು ತಗೊಂಡು ಶಿವಾಲಯಕ್ಕೆ ಹೋಗಿ ಪ್ರಸಾದವನ್ನ ಹಂಚಿಸ್ಬಿಟ್ಟು ಆ 3 ತಾಂಬೂಲವನ್ನ ವೈದಿಕರಿಗೆ, ಅರ್ಚಕರಿಗೆ, ಪುರೋಹಿತರಿಗೆ,
ಗುರು ಸಮಾನರಾದಂಥವರಿಗೆ ಕೊಡ್ತಕ್ಕಂಥದ್ದು ಮಾಡಿ ನೀವು ಯಾರಾದ್ರೂ ಗುರುಗಳ ಪಾದ ಪೂಜೆ ಮಾಡಿ, ಹೋಗಿ ದತ್ತಪೀಠ ಹೋಗಿ, ಸಿದ್ಧಾರೂಢರ ಪೀಠ ಹೋಗಿ, ಶ್ರೀಧರ ಸ್ವಾಮಿಗಳ ಪೀಠ ಹೋಗಿ, ಇಡುಗುಂಜಿ ಗಣಪತಿ ಹೋಗಿ, ಕಾಣಿಪಾಕಂ ಗಣಪತಿ ಹೋಗಿ, ಕೈವಾರ ಕ್ಷೇತ್ರ ಹೋಗಿ, ಗಣಪತಿ ಕ್ಷೇತ್ರ ಕಮಂಡಲ ಗಣಪತಿ ತೀರ್ಥಹಳ್ಳಿ ಹತ್ರ ಕೊಪ್ಪದ ಹತ್ರ ಬರುತ್ತೆ ವಿಶೇಷವಾಗಿ, ಅಂತ ಕ್ಷೇತ್ರಕ್ಕೆ ಹೋಗಿ ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. ಗುರುಪೀಠ ಇರತಕ್ಕಂಥ ಶೃಂಗೇರಿ ಪೀಠ, ಹರಿಹರಪುರದ ಪೀಠ, ಜೈಪುರದ ಪೀಠ, ಗುರುಕ್ಷೇತ್ರಗಳಿಗೆ ಹೋಗಿ. ವೇಷಧಾರಿಗಳು ಗುರುಗಳ ಹತ್ರ ಎಲ್ಲ ಹೋಗ್ಬೇಡಿ, ಸುಮ್ಮನೆ ವೇಷಧಾರಿ. ನಮ್ಮ ಸಿದ್ಧಗಂಗಾ ಮಠದ ಗುರುಪೀಠಕ್ಕೆ ಹೋಗಿ ಅಲ್ಲೊಂದು ನಮಸ್ಕಾರ ಹಾಕೊಳ್ಳಿ. ಇಂಥದ್ದು ಮಾಡಿ ಖಂಡಿತ ಒಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, 2ನೇ ಮನೇಲಿ ಕೇತು ಅಲ್ವಾ, ಪಶು ಪಕ್ಷಿ ಪ್ರಾಣಿಗಳಿಗೆ, ನಾಯಿಗಳಿಗೆ ವಿಶೇಷವಾಗಿ ಊಟ ಹಾಕ್ತಕ್ಕಂಥದ್ದು ಮಾಡಿ, ಅತ್ಯದ್ಭುತ ಮಾಡ್ಕೋತೀರಿ. ಸೊ ಗುರು ಗೌರವಂ, ಅಧಿಕಾರಂ, ಸನ್ಮಾನ. ದೊರೆ ಅಂದ್ಮೇಲೆ ಅದು ಹಾಗೆಯೇ. ದೇವರಿಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಗುರುಗಾಗಲಿ ಇರಬಾರ್ದು, ಪರಿವಾರದ ಜೊತೆ ಇರಬಾರ್ದು. ಅದೊಂದು ವೈರಾಗ್ಯ, ನೋವು ಕೊಡುತ್ತೆ ನಿಜ. ಮಿಕ್ಕಂಥದ್ದೆಲ್ಲ ನೀವಿದ್ದ ಕಡೆ ಶುದ್ಧ ತುಪ್ಪ, ಶುದ್ಧ ಜೇನು ತುಪ್ಪ ಸಿಹಿ ತುಂಬಿಸ್ತೀರಿ ಖಡ್ಗರಾಶಿಯವರು. ನೀವು ನೋಡಬಾರ್ದೆಲ್ಲ ನೋಡ್ತೀರಿ. ಆನಂದ, ನೆನ್ಪಿಟ್ಕೊಳ್ಳಿ. ಒಳ್ಳೆ ಬಟ್ಟೆ, ಒಳ್ಳೆ ಮಾತು, ಒಳ್ಳೆ ಗೆಳತ, ಸ್ವಲ್ಪ ಭಯ. ಇನ್ನೊಂದು ಯಾವ್ದಾದ್ರು ಗೆಳತಿಗೆ ಸಿಕ್ಕಾಕೋಬಿಡ್ತೀರಿ, ಅಲ್ಲಿ ಯಾವುದೋ ಒಂದು ಸಣ್ಣ ಅಟ್ರಾಕ್ಷನ್, ಅಲಂಕಾರ ಬರುತ್ತೆ, ಅದೊಂದು ಆಗ್ತಕ್ಕಂಥದ್ದು ಅಷ್ಟೇ. ಸ್ವಲ್ಪ ಸಾಲದ್ದು ಕೊಡ್ತಿದ್ದಾನಲ್ವಾ, ತೀರಿಸ್ಕೊತೀರಿ. ದುಡ್ಡು ಬರುತ್ತೆ, ಯಥೇಚ್ಛ ದುಡ್ಡು ಬರುತ್ತೆ. ಯುವರ್ ಇನ್ಕಮ್ ವಿಲ್ ಡಬಲ್, ಯುವರ್ ಪೊಸಿಷನ್ ವಿಲ್ ಡಬಲ್, ಪ್ರಮೋಷನ್ ವಿಲ್ ಡಬಲ್. ಎರಡೆರಡು ದಾರಿಯಲ್ಲಿ ಬುಧ ಶುಕ್ರ ಸೇರಿದನಲ್ವಾ, ಮರೆಯಾಗಿಯೂ ಕೂಡ ಸ್ವಲ್ಪ ದುಡ್ಡು ವ್ಯವಸ್ಥೆ ಕೂಡಿ ಬರ್ತಕ್ಕಂಥ ಒಂದು ಭಾವ. ಎಲ್ಲರಿಗೂ ಒಳ್ಳೆದಾಗ್ಲಿ. ಕರ್ಕಾಟಕ ರಾಶಿಯವರಿಗೆ ನಾನು ಹೇಳಿದ್ದು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ